ಎಬಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದೀಗ ಹೆಡ್ಲೈನ್ಸ್. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಕುಟುಂಬಕ್ಕೆ ಮತ್ತೊಂದು ಕಂಟಕ. ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ವಿರುದ್ಧ ಸಲಿಂಗ ಲೈಂಗಿಕ ದೌರ್ಜನ್ಯ ಆರೋಪ. ಜಿಲ್ಲೆಯಲ್ಲಿ ಭಾರೀ ಚರ್ಚೆಗೆ ಕಾರಣವಾದ ಪ್ರಕರಣ. ಚಿತ್ರದುರ್ಗದ ರೇಣುಕಾಸ್ವಾಮಿ ಅಪಹರಣ ಮತ್ತು ಕೊಲೆ ಪ್ರಕರಣ. 14 ದಿನ ನ್ಯಾಯಾಂಗ ಬಂಧನಕ್ಕೆ ನಟ ದರ್ಶನ್. ಜೈಲಿನಲ್ಲಿ ದಿನ ಕಳೆಯಲಿರೋ ಡೆವಿಲ್ ಗ್ಯಾಂಗ್. ಜಿಲ್ಲೆಯ ಅನೇಕ ಕಡೆ ಅಧಿಕಾರಿಗಳ ಕರ್ತವ್ಯದಲ್ಲಿ ಸಮಸ್ಯೆಗಳು ಕೇಳಿಬಂದಿದೆ. ಕಚೇರಿಗೆ ಯಾರೇ ಸಾಮಾನ್ಯ ಜನರು ಬಂದರೂ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ನೂತನ ಸಂಸದ ಶ್ರೇಯಸ್ ಎಂ ಪಟೇಲ್ ಸೂಚನೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಆರೋಪ ಇದ್ದು, ಇದರ ಬೆನ್ನಲ್ಲೇ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ವಿರುದ್ಧ ಸಲಿಂಗ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿಬಂದಿದೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹಿರಿಯ ಪುತ್ರ ತಮ್ಮದೇ ಪಕ್ಷದ ಕಾರ್ಯಕರ್ತ ಯುವಕನೋರ್ವನಿಗೆ ಸಲಿಂಗ ಲೈಂಗಿಕ ದೌರ್ಜನ್ಯ ನಡೆಸಿರುವ ಬಗ್ಗೆ ಗಂಭೀರ ಆರೋಪ ಕೇಳಿಬಂದಿದೆ. ಜೂನ್ 16ರಂದು ಕೃತ್ಯ ನಡೆದಿದೆ ಎನ್ನಲಾಗಿದೆ. ಕಿರಿಯ ಮಗ ಪ್ರಜ್ವಲ್ ವಿರುದ್ಧ ಅತ್ಯಾಚಾರ ಆರೋಪದ ಬೆನ್ನಲ್ಲೇ ಮತ್ತೋರ್ವ ಪುತ್ರನ ವಿರುದ್ಧವೂ ಗಂಭೀರ ಆರೋಪ ಕೇಳಿಬಂದಿದೆ. ಸಲಿಂಗ ಲೈಂಗಿಕತೆಯ ಆರೋಪದಲ್ಲಿ ಹಾಸನ ಜಿಲ್ಲೆ ಅರ್ಕಲಗೂಡು ಮೂಲದ ಜೆಡಿಎಸ್ ಕಾರ್ಯಕರ್ತನಿಗೆ ಲೈಂಗಿಕ ದೌರ್ಜನ್ಯ ನೀಡಿರುವ ಆರೋಪ ಕೇಳಿಬಂದಿದೆ. ತನ್ನ ಮೇಲೆ ಸೂರಜ್ ರೇವಣ್ಣ ದೌರ್ಜನ್ಯ ನಡೆಸಿರುವ ಬಗ್ಗೆ ಡಿಜಿ ಮತ್ತು ಐಜಿಗೆ ಸಂತ್ರಸ್ತ ದೂರು ನೀಡಿದ್ದಾನೆ. ಬಲವಂತವಾಗಿ ತನ್ನ ಮೇಲೆ ದೌರ್ಜನ್ಯ ನಡೆಸಿದ್ದಾರೆ ಎಂಬ ಬಗ್ಗೆ ದೂರು ದಾಖಲಾಗಿದೆ. ಜೂನ್ 16ರ ರಾತ್ರಿ ಚನ್ನರಾಯಪಟ್ಟಣ ತಾಲೂಕಿನ ಗನ್ನಿ ಕಡದ ಸೂರಜ್ ರೇವಣ್ಣ ತೋಟದ ಮನೆಯಲ್ಲಿ ದೌರ್ಜನ್ಯ ನಡೆಸಿರುವ ಬಗ್ಗೆ ಆರೋಪಿಸಲಾಗಿದೆ. ಈ ವಿಲಕ್ಷಣ ಆರೋಪದಿಂದ ಮತ್ತೆ ರೇವಣ್ಣ ಕುಟುಂಬ ಮುಜುಗರಕ್ಕೀಡಾಗಿದೆ. ತೋಟದ ಮನೆಗೆ ಕರೆಸಿಕೊಂಡು ಬಲವಂತವಾಗಿ ಲೈಂಗಿಕ ದೌರ್ಜನ್ಯ ನಡೆಸಿರೋ ಆರೋಪ ಇದೆ. ಸಿಎಂ, ಗೃಹ ಸಚಿವರು, ಡಿಜಿ ಮತ್ತು ಐಜಿಪಿ ಹಾಗೂ ಹಾಸನ ಎಸ್ಪಿಗೆ ದೂರು ನೀಡಿದ್ದಾರೆ. ಸದ್ಯ ಹಾಸನ ಜಿಲ್ಲೆಯಲ್ಲಿ ಈ ಪ್ರಕರಣ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಈ ಸಂಬಂಧ ಬೆಂಗಳೂರಿಗೆ ತೆರಳಿ ಸಂತ್ರಸ್ತ ದೂರು ನೀಡಿದ್ದಾನೆ. ಇನ್ನು ಸಂತ್ರಸ್ತ ಯುವಕನ ವಿರುದ್ಧ ಸೂರಜ್ ರೇವಣ್ಣ ಕಡೆಯಿಂದ ಕೂಡ ದೂರು ದಾಖಲಾಗಿದೆ. ಹೊಳೆನರಸೀಪುರ ಠಾಣೆಗೆ ಸೂರಜ್ ಆಪ್ತ ಶಿವಕುಮಾರ್ ದೂರು ನೀಡಿದ್ದು, ಇದು ಸುಳ್ಳು ಆರೋಪ, ಬ್ಲಾಕ್ ಮೇಲ್ ಆರೋಪದಡಿ ಎಫ್ಐಆರ್ ದಾಖಲು ಮಾಡಲಾಗಿದೆ. ಎಂಎಲ್ಸಿ ಸೂರಜ್ ರೇವಣ್ಣ ವಿರುದ್ಧ ಸುಳ್ಳು ಲೈಂಗಿಕ ಕಿರುಕುಳ ಆರೋಪ ಮಾಡುತ್ತಿದ್ದು, 5 ಕೋಟಿ ಹಣ ನೀಡಲು ಸೂರಜ್ ರೇವಣ್ಣಗೆ ಬೆದರಿಕೆ ಹಾಕಲಾಗಿದೆ. ಹಣ ಕೊಡದಿದ್ದರೆ ಲೈಂಗಿಕ ದೌರ್ಜನ್ಯ ಕೇಸ್ ದಾಖಲಿಸುವ ಬ್ಲಾಕ್ ಮೇಲ್ ಮಾಡಲಾಗಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಅರ್ಕಲಗೂಡಿನ ಯುವಕನೋರ್ವ ನಿಮ್ಮ ಬಾಸ್ ಬಳಿ ಕೆಲಸ ಕೊಡಿಸು ಎಂದು ಸೂರಜ್ ಅವರ ಪಿಎ ಶಿವಕುಮಾರ್ಗೆ ಕರೆ ಮಾಡಿದ್ದ. ಅದಕ್ಕೆ ಶಿವಕುಮಾರ್ ನೀನೇ ಸೂರಜ್ ರೇವಣ್ಣರನ್ನ ಭೇಟಿ ಮಾಡು ಎಂದಿದ್ದ. ಹೀಗಾಗಿ ಜೂನ್ 16ರಂದು ಕೆಲಸ ಕೇಳಲು ಸೂರಜ್ ರೇವಣ್ಣ ಗನ್ನಿ ಕಡದ ತೋಟದ ಮನೆಗೆ ಹೋಗಿದ್ದ. ಕೆಲಸ ಕೇಳಿ ವಾಪಸ್ಸು ಬಂದ ಬಳಿಕ ಸೂರಜ್ಗೆ ಬ್ಲಾಕ್ ಮೇಲ್ ಮಾಡಲಾಗಿದೆ. ಹಣಕ್ಕೆ ಬೇಡಿಕೆ ಇಡಲಾಗಿದೆ. ಸೂರಜ್ನಿಂದ ಹಣ ಕೊಡಿಸದಿದ್ದರೆ ಲೈಂಗಿಕ ದೌರ್ಜನ್ಯ ಕೇಸ್ ಕೊಡ್ತೇನೆ ಎಂದು ಯುವಕ ಬೆದರಿಕೆ ಹಾಕಿದ್ದಾನೆ. ಬೆದರಿಕೆ ಬಂದ ನಂತರ ದೂರು ನೀಡುವಂತೆ ಸೂರಜ್ ತನ್ನ ಪಿಎ ಶಿವಕುಮಾರ್ಗೆ ತಿಳಿಸಿದ ಹಿನ್ನೆಲೆ ದೂರು ನೀಡಲಾಗಿದೆ. ಸೆಕ್ಷನ್ 384, 506ರ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿರುವ ಹೊಳೆನರಸೀಪುರ ಠಾಣೆ ಪೊಲೀಸರು ಈ ಪ್ರಕರಣದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಕುಟುಂಬಕ್ಕೆ ಮತ್ತೊಂದು ಕಂಟಕ ಎದುರಾಗಿದೆ. ಅಷ್ಟೊಂದೆಲ್ಲ ಬಿಡಿಸಿಲ್ಲ. ನನಗೆ ಮುಂಚೆ ಅವ್ರದ್ದು MP ಎಲೆಕ್ಷನ್ ಇದ್ದಾಗ ಊರಲ್ಲಿ ಜನ ಎಲ್ಲ ಸೇರಿಸಿ ಸ್ವಲ್ಪ ಫಂಕ್ಷನ್ ಮಾಡಿದ್ದಾಗ ಕರೆದ್ರು. ನಾನು ಅವಾಗ ಹೋಗಿ ಮನೆ ಕರೆದು ಒಳ್ಳೆ ಮನೆ ಇದು ಊರಲ್ಲಿ ಮಾಡಿದಾಗ ಫಂಕ್ಷನ್ ಮಾಡಿದಾಗ ಕರೆದಾಗ ಅವರು ಕೂಡ ನನ್ನ ಜನ ಎಲ್ಲ ಸೇರಿಸಿ ಮಾಡಿ ಕಾರ್ಯಚಟುವಟಿಕೆ ನೋಡಿ ಮೊಬೈಲ್ ನಂಬರ್ ಕೊಟ್ಟು ಪರಿಚಯ ಆಯಿತು. ನೆಕ್ಸ್ಟ್ ಅವರು ಮತ್ತೆ ಇನ್ಯಾವಾಗಲೂ ಸಿಕ್ಕಿರಲಿಲ್ಲ, ನಂಬರ್ ತೊಗೊಂಡಿದ್ರು. ಮತ್ತೆ ಎಲೆಕ್ಷನ್ ಎಲ್ಲ ಕಳೆದ ಮೇಲೆ ಇವಾಗ ಒಂದು 4 ಡೇಸ್ ಹಿಂದೆ ಮೆಸೇಜ್ ಮಾಡಿದರು, ಫ್ರೀ ಆಗಿದ್ರೆ ಬಾ ಮಾತಾಡಬೇಕು ಅಂತೇಳಿ. ಕರೆದಾಗ ಅವ್ರ ಮನೆಗೆ ಹೋದೆ. ಅವ್ರ ಮನೆಯಲ್ಲಿ ಈಗ ಒಳಗಡೆ ಬಿಟ್ಟಿರಲಿಲ್ಲ ಪೊಲೀಸು. ನೆಕ್ಸ್ಟು ಪೊಲೀಸ್ ಒಳಗಡೆ ಕರೆದ್ರು, ಫೋನ್ ಮಾಡಿ ಆಮೇಲೆ ನೆಕ್ಸ್ಟು ಒಳಗಡೆ ಬಿಡಿಸಿದ್ರು. ಒಳಗಡೆ ಹೋದ್ಮೇಲೆ ನನ್ನನ್ನು ಬಾಕ್ಲಾಕಂತೇಳಿ ಬಾಕ್ಲಾಕ್ಸಿ ಹೆಗ್ಲ ಮೇಲೆಲ್ಲ ಕೈ ಹಾಕಿ ಬೇರೆ ಬೇರೆ ಥರ ಎಲ್ಲ ಮೂವ್ ಮಾಡಿದರು. ಮತ್ತು ಮುಂದೆ ಇತ್ತ ನಡಿಬಾರ್ದ ಘಟನೆ ಎಲ್ಲ ಅಲ್ಲಿ ನಡೀತು. ಆಮೇಲೆ ನೆಕ್ಸ್ಟು ಅದೆಲ್ಲ ಆದಮೇಲೆ ಮತ್ತೆ ನನ್ನನ್ನೇ ಬ್ಲಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡಿದರು. ಈಗ ನೀನೇ ತಪ್ಪು ಮಾಡಿದ್ಯಾ ಅನ್ನೋ ರೀತಿಲಿ, ಇಲ್ಲಾಂದರೆ ಏನೋ ಒಟ್ಟಿನಲ್ಲಿ ನಾನು ಮುಂದುವರಿಯೋಕ್ಕಿದ್ದೆ. ಅವರು ಇಲ್ಲೇ ಮುಚ್ಚಾಕೊಬಿಡೋಣ ಅಂತೇಳಿ ಬ್ಲಾಕ್ ಮೇಲ್ ಮಾಡಿ ನನ್ನನ್ನು ಪೂರ್ತಿ ಇಲ್ಲಿಗೆ ಇವನನ್ನು ಸುಮ್ಮನೆ ಇರಿಸ್ಬಿಡೋಣ, ಇಲ್ಲ ಅಂದರೆ ಏನು ನನ್ನನ್ನು ಟಾರ್ಗೆಟ್ ಮಾಡಿದ್ರು. ಒಟ್ಟಿನಲ್ಲಿ ಇದು ಮುಂದುವರಿಬಾರ್ದು, ಇಲ್ಲ ಬೇರೆಯವ್ರಿಗೆ ವಿಚಾರ ಸ್ಪ್ರೆಡ್ ಆಗಬಾರ್ದು ಅಂತೇಳಿ ನನ್ನನ್ನು ಬ್ಲಾಕ್ ಮೇಲ್ ಮಾಡ್ತಾಯಿದ್ರು. ಇದೇ ಫಸ್ಟ್ ಸರಿ. ಎಲ್ಲಿ ನಡೆದಿದೆ ಸರ್? ಯಾವಾಗ ನಡೆದಿದೆ? ಇದು 4 ಡೇಸ್ ಆಯಿತು. ಸಂಡೇ ನಡೆದಿರೋದು. ಎಲ್ಲಿ? ಇದು ಗನ್ನಿಕಡ ತೋಟದಲ್ಲಿ, ಹೊಳೆನರಸೀಪುರ. ಸ್ಯಾಂಡಲ್ವುಡ್ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಹಿತ 4ರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ.
ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ಎದುರಿಸುತ್ತಿದ್ದ ನಟ ದರ್ಶನ್ ಸೇರಿ 4 ಆರೋಪಿಗಳ ಪೊಲೀಸ್ ಕಸ್ಟಡಿ ಅವಧಿ ಇಂದಿಗೆ ಅಂತ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಇಂದು ಆರೋಪಿಗಳನ್ನು ಮತ್ತೆ 24ನೇ ಎಸಿಎಂಎಂ ಕೋರ್ಟ್ಗೆ ಹಾಜರುಪಡಿಸಲಾಗಿದ್ದು, ವಾದ ಪ್ರತಿವಾದಗಳನ್ನು ಆಲಿಸಿದ ಕೋರ್ಟ್ ಆರೋಪಿಗಳಾದ ದರ್ಶನ್, ವಿನಯ್, ಧನರಾಜ್ ಹಾಗೂ ಪ್ರದೋಷ್ನನ್ನ ಜುಲೈ 4ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಈಗಾಗಲೇ ಆರೋಪಿಗಳನ್ನು 3 ಬಾರಿ ಕಸ್ಟಡಿಗೆ ಪಡೆದು ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ನಟ ದರ್ಶನ್ ಮನೆಯಲ್ಲಿ ಸಿಕ್ಕಂತಹ ಹಣದ ಬಗ್ಗೆ ವಿಚಾರಿಸಲು 2 ದಿನದ ಹಿಂದೆ ಪೊಲೀಸರು ದರ್ಶನ್ ಸೇರಿದಂತೆ 4 ಆರೋಪಿಗಳನ್ನು ಮತ್ತೆ ಕಸ್ಟಡಿಗೆ ತೆಗೆದುಕೊಂಡಿದ್ದರು. ಅಷ್ಟೊಂದು ಹಣ ಎಲ್ಲಿಂದ ಬಂತು? ಯಾವ ಅಕೌಂಟ್ನಿಂದ ಹಣ ಡ್ರಾ ಮಾಡಿದ್ರಿ? ಬೇರೆ ಯಾರಾದರೂ ಹಣ ನೀಡಿದ್ರಾ? ಈ ಹಣಕ್ಕೆ ದಾಖಲೆಗಳು ಇದೆಯಾ? ಅಷ್ಟೊಂದು ಹಣ ಮನೆಯಲ್ಲಿ ಇಡಲು ಕಾರಣ ಏನು? ಹೀಗೆ ಅನೇಕ ಪ್ರಶ್ನೆಗಳನ್ನು ಕೇಳಿ ಪೊಲೀಸರು ಮಾಹಿತಿ ಪಡೆದಿದ್ದಾರೆ. ರೇಣುಕಾಸ್ವಾಮಿ ಕಿಡ್ನಾಪ್ ಹಾಗೂ ಕೊಲೆ ಪ್ರಕರಣದಲ್ಲಿ ಇದುವರೆಗೆ 17 ಆರೋಪಿಗಳನ್ನು ಬಂಧಿಸಲಾಗಿದೆ. ಅವರ ಪೈಕಿ 13 ಆರೋಪಿಗಳನ್ನು ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಜಿಲ್ಲೆಯ ಅನೇಕ ಕಡೆ ಅಧಿಕಾರಿಗಳ ಕರ್ತವ್ಯದಲ್ಲಿ ಅನೇಕ ಸಮಸ್ಯೆಗಳು ಕೇಳಿಬಂದಿದ್ದು, ಇದಕ್ಕೆ ಅಧಿಕಾರಿಗಳ ವರ್ಗಾವಣೆಯೇ ಮಾನದಂಡವಲ್ಲ. ಯಾವುದೇ ಮಟ್ಟದ ಅಧಿಕಾರಿಗಳಾಗಿರಬಹುದು, ಕಚೇರಿಗೆ ಯಾರೇ ಸಾಮಾನ್ಯ ಜನರು ಬಂದರೆ ಪಕ್ಷಾತೀತವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕೆಂದು ನಿರ್ದೇಶನ ಕೊಡಲಾಗಿದೆ ಎಂದು ನೂತನ ಸಂಸದ ಶ್ರೇಯಸ್ ಎಂ ಪಟೇಲ್ ತಿಳಿಸಿದರು. ನಗರದ ಬಿಎಂ ರಸ್ತೆಯಲ್ಲಿರುವ ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ಜಿಲ್ಲಾ ನೂತನ ಸಂಸದರಾಗಿ ಆಯ್ಕೆಗೊಂಡಿರುವ ಶ್ರೇಯಸ್ ಎಂ ಪಟೇಲ್ ಅವರಿಗೆ ಜಿಲ್ಲಾ ಕಾಂಗ್ರೆಸ್ ಎಸ್ಸಿ-ಎಸ್ಟಿ ಬಳಗದಿಂದ ಹಮ್ಮಿಕೊಳ್ಳಲಾಗಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಸದರು, ಎಲ್ಲರ ಒಗ್ಗಟ್ಟಿನಿಂದ ಕಾಂಗ್ರೆಸ್ ಗೆಲುವು ಸಾಧಿಸಿದ್ದು, ಈಗ ನಮಗೆ ಜವಾಬ್ದಾರಿಯ ಜೊತೆಗೆ ಸವಾಲನ್ನು ಕೂಡ ಹೆಚ್ಚಾಗಿದೆ. ಪಕ್ಷದ ಕಾರ್ಯಕರ್ತರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ನಿರೀಕ್ಷೆಗಳು ಹೆಚ್ಚಾಗಿದ್ದು, ಎಲ್ಲರ ಸಲಹೆ ಸಹಕಾರ ನನಗೆ ಖಂಡಿತ ಬೇಕಾಗಿದೆ. ಈ ಗೆಲುವು ಸಿಕ್ಕಿದೆ ಎಂದು ಮೈಮರೆಯುವುದು ಬೇಡ. ವರ್ಷದ 365 ದಿನಗಳ ಕಾಲ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ. ಅನೇಕ ಕಡೆ ಅಧಿಕಾರಿಗಳ ಕರ್ತವ್ಯದಲ್ಲಿ ಸಮಸ್ಯೆಗಳಿದ್ದು, ಇದಕ್ಕೆ ಅಧಿಕಾರಿಗಳ ವರ್ಗಾವಣೆಯೇ ಮಾನದಂಡವಲ್ಲ. ಯಾವುದೇ ಮಟ್ಟದ ಅಧಿಕಾರಿಗಳಾಗಿರಬಹುದು, ಕಚೇರಿಗೆ ಯಾರೇ ಬಂದರೂ ಪಕ್ಷಾತೀತವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕೆಂದು ನಿರ್ದೇಶನ ಕೊಟ್ಟಿದ್ದು, ಯಾವ ಅಧಿಕಾರಿಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳುವ ಅಗತ್ಯತೆ ಇಲ್ಲ ಎಂದು ಇದೇ ವೇಳೆ ಪರೋಕ್ಷವಾಗಿ ಎಚ್ಚರಿಕೆ ಕೊಟ್ಟರು. 99 ನಂತರ 25 ವರ್ಷ ನಂತರ ಕಾಂಗ್ರೆಸ್ ಗೆದ್ದಿದೆ. ಹಾಸನ ಜಿಲ್ಲೆಯಲ್ಲಿ ಇರೋದು ಎಲ್ಲರಿಗೂ ಸಂತೋಷ ತರುವಂತಹ ಸುದ್ದಿ. ಹಾಗಾಗಿ ನನ್ನ ಅಭಿನಂದಿಸಿಕೆ ಇವತ್ತು ನನ್ನ ಕಾಂಗ್ರೆಸ್ ಕಚೇರಿಗೆ ಬರಿ ಮಾಡಿಕೊಂಡಿದ್ದೀರಾ. ನಿಮಗೆಲ್ಲರೂ ಖುಷಿ, ಜೊತೆಗೆ ಜವಾಬ್ದಾರಿ ಹೆಚ್ಚಿದೆ. ನನಗೂ ಸಹ ಜವಾಬ್ದಾರಿ ಹೆಚ್ಚಿದೆ, ಸವಾಲುಗಳು ಹೆಚ್ಚಿದೆ, ಮತ್ತೆ ನಿರೀಕ್ಷಣೆ ಜಾಸ್ತಿ ಇದೆ ಜನರಿಂದ. ಯಾಕಂದ್ರೆ 25 ವರ್ಷ ನಂತರ ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಅಂತ ಹೇಳಿದ್ರೆ ಅದು ಸ್ವಾಭಾವಿಕವಾಗಿ ನಮ್ಮ ಕಾರ್ಯಕರ್ತರಲ್ಲಿ, ಸಾರ್ವಜನಿಕರಲ್ಲಿ, ಮತದಾರರಲ್ಲಿ ಸ್ವಾಭಾವಿಕವಾಗಿ ನಿರೀಕ್ಷೆ ಹೆಚ್ಚಿದೆ. ಏನು ಕೆಲಸ ಮಾಡ್ಬೋದು ಶ್ರೇಯಸ್ ಪಟೇಲ್ ಅಂತ, ಇವೆಲ್ಲರ ಸಲಹೆ ಸಹಕಾರ ನನಗೆ ಖಂಡಿತವಾಗಿಯೂ ಮುಖ್ಯ. ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಭೆ ಆಗಿದ್ದು ನಾನು ಮಾತಾಡ್ತಾ ಇದ್ದೀನಿ. ಏನು ನಮಗೆ 6 ಲಕ್ಷದ ಜಿಲ್ಲೆ ಮತ ಬಂದು ಅದರಲ್ಲಿ ಭಾಗಶಃ ಪಾತ್ರ ನಮ್ಮ ದಲಿತರ ಮತಗಳು ಜಾಸ್ತಿ ನನಗೆ ಬಂದಿದೆ. ಯಾಕಂತ ಹೇಳಿದ್ರೆ ದಲಿತರದೇ ಅವಿನಾಭಾವ ಸಂಬಂಧ ಒಳಗಡೆ ಇರ್ಬೋದು, ಅದು ಜಿಲ್ಲೆಯಲ್ಲಿ ಇರ್ಬೋದು, ಎಲ್ಲರೂ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನನಗೆ ಈ ಬಾರಿ ಮತವನ್ನ ನೀಡಿದ್ದಾರೆ. ಅದರಲ್ಲಿ ನಾವು ಹೇಳ್ಬೇಕಂತ ಹೇಳಿದ್ರೆ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ ಮಾತನಾಡಿ, ಅತಿ ಶೀಘ್ರದಲ್ಲಿ ಮತ್ತೊಂದು ಕಾರ್ಯಕ್ರಮವನ್ನು ಏರ್ಪಡಿಸಿ ಶ್ರೇಯಸ್ ಪಟೇಲ್ ಅವರನ್ನ ಸನ್ಮಾನಿಸಿ ಅಭಿನಂದಿಸುವ ಕೆಲಸ ಮಾಡಲಾಗುವುದು. ಹೆಚ್ಚೆಚ್ಚು ಅಭಿವೃದ್ಧಿ ಕೆಲಸ ಮಾಡಲು ಅವರಿಗೆ ಉತ್ತೇಜಿಸುವ ಕೆಲಸ ಮಾಡಲಾಗುವುದೆಂದರು. ಅದ್ದೂರಿಯಾಗಿ ಏನು ನಮ್ಮ ಪಕ್ಷದ ಜಿಲ್ಲೆಯ ಮುಖಂಡರುಗಳಿದ್ದಾರೆ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ, ಹಾಗೇನೆ ಜಿಸಿ ಚಂದ್ರಶೇಖರ್ ಅವರನ್ನ ಹಾಗೂ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಡಿ ಕೆ ಸುರೇಶ್ ಅಣ್ಣನವರು ಇಷ್ಟು ಜನವನ್ನ ನಾವಿಲ್ಲಿಗೆ ಬರಮಾಡಿಕೊಂಡು ಅವರ ನೇತೃತ್ವದಲ್ಲಿ ಅದ್ದೂರಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನನ್ನ ಒಂದು ಮನಸ್ಸಿನಲ್ಲಿದೆ. ಆ ಕಾರ್ಯಕ್ರಮವನ್ನು ಅತಿ ಶೀಘ್ರದಲ್ಲೇ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಭಾಷಣ ಮಾಡ್ತಕ್ಕಂಥ ಸಮಯವಲ್ಲ, ಆಗಲೇ 2:30-3 ಗಂಟೆ ಸಮಯ ತಡ ಆಗಿದೆ. ಇವತ್ತಿನ ಕಾರ್ಯಕ್ರಮದ ಕಣ್ಮಣಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೇಯಸ್ ಪಟೇಲ್ ಅವರು ಏನು ಈ ಕಾರ್ಯಕ್ರಮಕ್ಕೆ ಕೇವಲ ಸನ್ಮಾನ, ಕೇವಲ ಅಭಿನಂದನೆ ಅದಷ್ಟೇ ಆಗಬಾರ್ದು. ನಮ್ಮ ಸನ್ಮಾನ ಅಭಿನಂದನೆ ಜೊತೆಗೆ ಅಭಿಮಾನ ಕೂಡ ನಮಗಳಿಗೆ ಇರಬೇಕು. ಕಾರ್ಯಕರ್ತರಿಗೆ ಅಭಿಮಾನ ಇದ್ರೆ ಅವರು ಏನು ಕೆಲಸ ಮಾಡಬೇಕಾಗಿದೆ ಜಿಲ್ಲೆ ಒಳಗಡೆ ಹೆಚ್ಚು. ಈ ವೇಳೆ ಕಾಂಗ್ರೆಸ್ ಎಸ್ಸಿ-ಎಸ್ಟಿ ಘಟಕದ ಅಧ್ಯಕ್ಷ ಮಲ್ಲಿಗೆವಾಳ್ ದೇವಪ್ಪ, ಮುಖಂಡರಾದ ರಾಮಚಂದ್ರ, ಮಂಜುನಾಥ್ ಶರ್ಮಾ, ಗಾಯತ್ರಿ, ದಾವೂದ್, ಲಕ್ಷ್ಮಣ್, ರಂಜಿತ್ ಕೊರೂರು, ದೇವರಾಜು, ಪ್ರಕಾಶ್, ಮಂಡಿಗನಹಳ್ಳಿ, ಚಂದ್ರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮನುಷ್ಯ ಜೀವನದಲ್ಲಿ ಗಳಿಸಿದ ವಿದ್ಯೆಯನ್ನ ಯಾರೂ ಅಪಹರಿಸಲಾಗದ ಅಮೂಲ್ಯ ಸಂಪತ್ತು. ವಿದ್ಯಾರ್ಥಿಗಳು ಈ ಸಂಪತ್ತನ್ನ ನಿರಂತರ ಅಧ್ಯಯನದಿಂದ ಹಾಗೂ ಪರಿಶ್ರಮದಿಂದ ಗಳಿಸಿಕೊಳ್ಳಬೇಕು ಎಂದು ಶಾಸಕ ಸಿಮೆಂಟ್ ಮಂಜುನಾಥ್ ಹೇಳಿದರು.
ಸಕಲೇಶಪುರ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿಂದು ತಾಲೂಕು ಪರಿಶಿಷ್ಟ ಜಾತಿ ಪಂಗಡಗಳ ಸರ್ಕಾರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಏರ್ಪಡಿಸಲಾಗಿದ್ದ 2022-23-24ನೇ ಸಾಲಿನ ತಾಲೂಕು ಮಟ್ಟದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರತಿಯೊಬ್ಬರೂ ಶಿಕ್ಷಣ ಪಡೆದಾಗ ಮಾತ್ರ ಆರ್ಥಿಕ ಸಾಮಾಜಿಕ ಅಭಿವೃದ್ಧಿ ಸಾಧ್ಯವಿದೆ. ಈ ದಿಸೆಯಲ್ಲಿ ನಾವು ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ನೀಡಬೇಕು. ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನದ ಅರಿವಿನೊಂದಿಗೆ ದೇಶದ ಸಮಸ್ಯೆಗಳಿಗೆ ಸೂಕ್ತ ಉತ್ತರ ಕಂಡುಕೊಳ್ಳುವ ಪ್ರಯತ್ನ ಸದ್ಯದ ಅತಿದೊಡ್ಡ ಸವಾಲು. ಆ ಸವಾಲು ಎದುರಿಸಬೇಕಾದರೆ ಈ ದೇಶದ ಭಾವಿ ಪ್ರಜೆಗಳಾದ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಮೈಗೂಡಿಸಿಕೊಂಡು ಸಂವಿಧಾನದ ಅಡಿಯಲ್ಲಿ ಜೀವನ ಸಾಗಿಸುವ ಮತ್ತು ದೇಶವನ್ನ ಮುನ್ನಡೆಸುವ ತಿಳುವಳಿಕೆ, ಶಕ್ತಿ, ಸಾಮರ್ಥ್ಯಗಳನ್ನು ಹೊಂದಬೇಕಾಗಿರುವುದು ಅತ್ಯವಶ್ಯಕ ಎಂದರು. ಪ್ರತಿಯೊಂದು ತಂದೆ ತಾಯಿ ಜೀವನದಲ್ಲಿ ಮಕ್ಕಳಿಂದ ಬಯಸದಂತೆ ನನ್ನ ಮಕ್ಕಳು ಸುಖವಾಗಿರಬೇಕು, ನನ್ನ ಮಕ್ಕಳು ಒಳ್ಳೆ ಅಧಿಕಾರಿ ಆಗಬೇಕು, ನನ್ನ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ತರಬೇಕು ಅಂತ ಪ್ರತಿಯೊಂದು ತಂದೆ ತಾಯಿಯ ಕನಸಿರುತ್ತೆ. ಆ ಕನಸನ್ನ ನನಸು ಮಾಡ್ತಕ್ಕಂಥ ಕೆಲಸವನ್ನ ಎಲ್ಲ ವಿದ್ಯಾರ್ಥಿಗಳು ತಾವೆಲ್ಲರೂ ಕೂಡ ಮಾಡ್ತೀವಿ ಅಂತ ಹೇಳ್ತಾ ಅವುಗಳು ಯೋಚನೆ ಮಾಡಬೇಕು. ಬಾಬಾ ಸಾಹೇಬರು ವಿದ್ಯೆ ಪಡೆತಕ್ಕಂಥ ಜೀವನದಲ್ಲಿ ಎಷ್ಟು ಕಷ್ಟಗಳಿದ್ರು ಅಂತಕ್ಕಂಥ ನಮಗೆಲ್ಲ ಗೊತ್ತಿದೆ. ಆದರೆ ಅವರು ಕಷ್ಟಪಟ್ಟು ಪಡೆದಂಥ ವಿದ್ಯೆಯಿಂದ ಈ ಭಾರತದಲ್ಲಿರ್ತಕ್ಕಂಥ ಕಟ್ಟಕಡ ವ್ಯಕ್ತಿ ಕೂಡ ಇವತ್ತು ನೆಮ್ಮದಿಯಾಗಿ ಬರ್ತಕ್ಕಂಥ ವಾತಾವರಣ ಇದೆ ಅಂತಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಇವತ್ತು ನನ್ನಂತ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಕ್ಷೇತ್ರದ ಶಾಸಕನಾಗಿದ್ದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡುಗೆ ಈ ಸಂದರ್ಭದಲ್ಲಿ ಇದೆ ಅಂತ ಹೇಳ್ತಾ, ಹಾಗೆ ನನ್ನ ಶಾಸಕನಾಗಿ ಆಗಲಿಕ್ಕೆ ಸಾಕಾರ ಮಾಡಿದಂಥ ನಮ್ಮೆಲ್ಲರೂ ಕೂಡ ಅನಂತ ಧನ್ಯವಾದವನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಭೀಮ್. ಮೂಡಿಗೆರೆ ಮಾಜಿ ಶಾಸಕ ಎಂಪಿ ಕುಮಾರಸ್ವಾಮಿ ಮಾತನಾಡಿ, ಶಿಕ್ಷಣದಿಂದ ಮಾತ್ರ ಸಮಾಜ ಹಾಗೂ ದೇಶದ ಅಭಿವೃದ್ಧಿ ಸಾಧ್ಯ ಎಂಬುದನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳಬೇಕು. ಅಂಬೇಡ್ಕರ್ ಅವರ ಜೀವನ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಆದರ್ಶವಾಗಬೇಕು. ಅವರು ಜ್ಞಾನಾರ್ಜನೆಗೆ ತೋರಿದ ಆಸಕ್ತಿ, ಸಂಪನ್ಮೂಲಗಳನ್ನು ಬಳಸಿಕೊಂಡ ಬಗ್ಗೆ, ಸಮಾಜದ ಬೆಳವಣಿಗೆಗೆ ಶಿಕ್ಷಣವನ್ನು ಉಪಯೋಗಿಸಿಕೊಂಡ ರೀತಿ, ದೇಶಕ್ಕೆ ತೋರಿದ ಗೌರವ ಮತ್ತು ದೇಶ ಪ್ರೇಮ ಹಾಗೂ ಇಡೀ ಭಾರತವನ್ನ ಸಮಗ್ರವಾಗಿ ನೋಡಿದ ಪರಿ ಎಲ್ಲವೂ ಅನುಕರಣೀಯ ಮತ್ತು ಆದರ್ಶವಾಗಿದೆ ಎಂದರು. ಅಂಬೇಡ್ಕರ್ ಭಾರತನಾಗಿದ್ದಾಗಲೇ ನಾನು ಜನಾಂಗದ ಸೇವೆ ಮಾಡಬೇಕು ಅಂತಿದ್ರು. ಅಂಬೇಡ್ಕರ್ ಭಾರತನಾಗಿದ್ದಾಗ ಅದು ನಾನು ಯೋಚನೆ ಮಾಡಿಲ್ಲ, ನಾನು ಬೇರೆಗಾಗಿ ನನ್ನ ಜೀವನ ಸಲ್ಲಿಸುತ್ತೇನೆ ಅಂತ ಯಾರಾದರೂ ಯೋಚನೆ ಮಾಡಿಲ್ವ? ಅಂಬೇಡ್ಕರ್ ಅವರಿಗೆ ಮದುವೆ ಆಗಿರುತ್ತೆ, 13 ವರ್ಷದ. ಈ ಸಂದರ್ಭದಲ್ಲಿ ರಾಜ್ಯ ಉಗ್ರಾಣ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಎನ್ ಕ್ರಾಂತಿ, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಆನಂದ ಮೂರ್ತಿ, ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್, ತಾಲೂಕು ಪರಿಶಿಷ್ಟ ಜಾತಿ ಪಂಗಡಗಳ ಸರ್ಕಾರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಎಂಎಸ್ ಮಹೇಶ್, ವಾಣಿಜ್ಯ ತೆರಿಗೆ ಇಲಾಖೆಯ ಸಹಾಯಕ ಆಯುಕ್ತರಾದ ಎಚ್ಎಸ್ ಕರುಣಾಕರ್ ಸೇರಿದಂತೆ ಇತರರಿದ್ದರು. ಪ್ರತಿಯೊಬ್ಬರು ಕೂಡ ಯೋಗ ಅಭ್ಯಾಸ ಮಾಡಿದರೆ ಆರೋಗ್ಯವು ಉತ್ತಮವಾಗಿರುತ್ತದೆ ಎಂದು ಡಾಕ್ಟರ್ ಹನುಮಂತಯ್ಯ ತಿಳಿಸಿದರು. ಚನ್ನರಾಯಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ಆರಾಧ್ಯ ಯೋಗ ವಿದ್ಯಾರ್ಥಿ ಬಳಗದ ವತಿಯಿಂದ ನಡೆದ ಯೋಗ ಅಭ್ಯಾಸದ ತರಬೇತಿ ಶಿಬಿರದಲ್ಲಿ ಮಾತನಾಡಿದ ಅವರು, ಪ್ರತಿಯೊಬ್ಬರು ಕೂಡ ಯೋಗ ಅಭ್ಯಾಸ ಮಾಡಿದರೆ ಆರೋಗ್ಯವು ಉತ್ತಮವಾಗಿರುತ್ತದೆ. ಒಂದು ಕಾಲದಲ್ಲಿ ನಮ್ಮ ಭಾರತ ದೇಶವನ್ನ ಹಾವಾಡಿಗರ ದೇಶವೆಂದು ಬೇರೆ ರಾಷ್ಟ್ರಗಳು ಕರೆಯುತ್ತಿದ್ದವು. ಇಂದು ಭಾರತ ದೇಶವು ಎಲ್ಲ ರಾಷ್ಟ್ರಗಳಿಗಿಂತ ಬೃಹತ್ ಮಟ್ಟದಲ್ಲಿ ಬೆಳೆದು ಹೆಸರು ಮಾಡಿದ್ದು, ಇಂತಹ ಹೆಸರು ಮಾಡಲು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಪಾತ್ರ ಬಹುಮುಖ್ಯವಾಗಿದೆ ಎಂದರು. ನಾವು ಯೋಗ ಕಲಿತಿದ್ರೆ ಅದೇ ಮಗುವಿಗೆ ಹುಟ್ಟುಗುಣವಾಗಬೇಕು. ನಾನು ಎಲ್ಲರನ್ನೂ ಪ್ರತಿಯೊಬ್ಬರನ್ನು ಕೇಳ್ಕೊಳ್ಳೋದಿದೆ ಇಷ್ಟೇ, ನೀವು ಪ್ರತಿಯೊಬ್ಬರು ಯೋಗ ಕಲ್ತ್ಕೊಳ್ಳಿ, ಒಂದು ಕಾಲದಲ್ಲಿ ನಮ್ಮ ದೇಶ ಈ ಆವಳಿಗ ದೇಶ, ಇಲ್ಲೆಲ್ಲ ಏನು ಊಟಕ್ಕೆ ಇದ್ದಂಥ ದೇಶ, ಎಷ್ಟು ಹೀಯಾಳಿಸ್ತಿದ್ದವರು. ನಮ್ಮನ್ನ ಈ ಮಹಾನ್ ಚೇತನ ನಮ್ಮ ಪ್ರಧಾನಮಂತ್ರಿಯವರು 2014ರಲ್ಲಿ ಯುನೈಟೆಡ್ ನೇಷನ್ ಜನರಲ್ ಸಭೆಯಲ್ಲಿ ಪ್ರಸ್ತಾವನೆ ಇಟ್ಟಾಗ 177 ಕಂಟ್ರೀಸು ಅನುಮೋದನೆ ನೀಡ್ತವೆ. ಅದೇ ನೆಕ್ಸ್ಟ್ 2015ರಲ್ಲಿ ಶುರು ಮಾಡಿದಾಗ 192 ಕಂಟ್ರಿಗಳು ಭಾಗವಹಿಸ್ತವೆ. ಹಿಂಗೆ ಇದೇ ರೀತಿ ನಾವು ಇದನ್ನ ನಾನೇ. ಶಿಕ್ಷಕ ಚಿದಾನಂದ ಮಾತನಾಡಿ, ಮನುಷ್ಯ ಹುಟ್ಟಿನಿಂದ ಸಾಯುವ ತನಕ ತನ್ನ ಆರೋಗ್ಯಕ್ಕಾಗಿ ಹೋರಾಡುತ್ತಾನೆ. ಈ ಆರೋಗ್ಯವನ್ನ ಉತ್ತಮವಾಗಿ ಇಟ್ಟುಕೊಳ್ಳಬೇಕಾದ್ರೆ ಅದೃಷ್ಟ ಇರಬೇಕಾಗಿದ್ದು, ಆ ಅದೃಷ್ಟವೇ ಯೋಗದಿಂದ ದೊರೆಯುತ್ತದೆ. ಯೋಗಾಸನದಲ್ಲಿ ಕೆಲವು ಆಸನಗಳು ಮನುಷ್ಯನ ಅಂಗಾಂಗಗಳಿಗೆ ತನ್ನದೇ ಆದ ಶಕ್ತಿಯನ್ನ ವೃದ್ಧಿಸುವಲ್ಲಿ ಸಹಕಾರಿಯಾಗಿದೆ ಎಂದರು. ಸ್ವಲ್ಪ ಹಾಗೇನೇ ವಿಚಾರ ಮಾಡ್ತಾ ಹೋಗೋಣ. ಈ ಯೋಗ ಡೇ, ಯೋಗ ಮತ್ತು ಯೋಗಾಸನ ಎರಡು ಪದಗಳಿದ್ದಾವೆ. ಯೋಗ ಅಂತಕ್ಕಂಥದ್ದು ಒಂದು ಅರ್ಥ ಬರುತ್ತೆ, ಯೋಗಾಸನ ಅಂತಕ್ಕಂಥದ್ದು ಮತ್ತೊಂದು ಅರ್ಥ ಬರುತ್ತೆ. ಯೋಗ ಅಂದರೆ ಏನನ್ನ ನಾವು
ಕಲ್ಪಿಸ್ಬೋದು. ಅವನಿಗೆ ಯೋಗ ಬಂತು, ಇವರಿಗೆ ಯೋಗ ಬಂತು, ಅವರು ತುಂಬ ಚೆನ್ನಾಗಿದ್ದಾರೆ, ಅವರು ಯೋಗವಂತರು, ಭಾಗ್ಯವಂತರು. ಅಂದರೆ ಯೋಗ ಬಂತು ಅಂತಂದ್ರೆ ಅದೃಷ್ಟ ಬಂದಿದೆ. ಹಾಗಾದ್ರೆ ಇದಕ್ಕೆ ಯೋಗ ಅಂತ ಇಟ್ಟಿದಾರಲ್ಲ, ಯೋಗ ಡೇ ಯಾಕೆ? ಇದು ಕೂಡ ಅದೃಷ್ಟ. ಯಾವುದರ ಅದೃಷ್ಟ? ಎಲ್ಲರಿಗೂ ಬೇಕಾದಂತ ಅದೃಷ್ಟ. ಎಲ್ಲರೂ ಹುಟ್ಟಿದ್ರಿಂದ ಕೊನೆಯುಸಿರುವವರೆಗೂ ತಾವು ಎಷ್ಟೆಲ್ಲ ಬೇರೆ ವಿಚಾರಗಳಿಗೆ ಹೋರಾಡಿದ್ರು ಕೊನೆಗೆ ಒಂದು ಹೋರಾಟ ಬೇಕು, ಅದು ಆರೋಗ್ಯ. ಈ ಸಂದರ್ಭದಲ್ಲಿ ಸುರೇಶ್ ನಂಜುಂಡೇಗೌಡ, ದೇವರಾಜ್, ಮಂಜುನಾಥ್ ಸೇರಿದಂತೆ ಇತರರು ಹಾಜರಿದ್ದರು. ಈಗ ಒಂದು ಚಿಕ್ಕ ಬ್ರೇಕ್. ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು ಹಾಸನದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು ಹಾಗೂ ಮತ್ತೊಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಮಂಗಳ ಪದವಿ ಪೂರ್ವ ಕಾಲೇಜಿನೊಂದಿಗೆ ಶೈಕ್ಷಣಿಕ ಸಹಭಾಗಿತ್ವ ಪಡೆದಿರುವುದು ಹಾಸನದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೊಸದೊಂದು ಅಧ್ಯಾಯವನ್ನು ಪ್ರಾರಂಭಿಸಿದೆ. ಕಾಲೇಜಿನಲ್ಲಿ ಗಂಡು ಮಕ್ಕಳಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದ್ದು ಶುಚಿಯಾದ ಊಟದ ವ್ಯವಸ್ಥೆ ಇರುತ್ತದೆ. ಇದರೊಂದಿಗೆ ವಿದ್ಯಾರ್ಥಿಗಳ ರಕ್ಷಣೆಯ ದೃಷ್ಟಿಯಿಂದ ಸಿಸಿ ಕ್ಯಾಮೆರಾ ಒಳಗೊಂಡಂತೆ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಸೌಲಭ್ಯ ಸಹ ಕಾಲೇಜಿನಲ್ಲೇ ನೀಡಲಾಗುತ್ತದೆ. ದಿನದ 24 ಗಂಟೆಯೂ ವೈಫೈ ಸೌಲಭ್ಯ ಹಾಗೂ ನಿರಂತರ ವಿದ್ಯುತ್ ವ್ಯವಸ್ಥೆ ಸೌಲಭ್ಯ ಸೇರಿದಂತೆ ವಿಶಾಲವಾದ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಹಾಗೂ ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ಗಳು ಮತ್ತು ವಿಶಾಲವಾದ ತರಗತಿಗಳ ವ್ಯವಸ್ಥೆಯೂ ಇರುತ್ತದೆ. ಹಾಗೆಯೇ ವಿದ್ಯಾರ್ಥಿಗಳ ದೈಹಿಕ ಆರೋಗ್ಯದ ಹಿತದೃಷ್ಟಿಯಿಂದ ಕ್ರೀಡಾ ಚಟುವಟಿಕೆಗಳು ಕೂಡ ಅತಿ ಹೆಚ್ಚು ಒತ್ತು ನೀಡಲಾಗುವುದು. ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗುವ ನಿಟ್ಟಿನಲ್ಲಿ ಹೆಜ್ಜೆ ಇಡುತ್ತಿರುವ ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜಿನಲ್ಲಿ 2024-25ನೇ ಸಾಲಿಗೆ ದಾಖಲಾತಿ ಪ್ರಾರಂಭವಾಗಿರುತ್ತದೆ. ಈ ಕೂಡಲೇ ದಾಖಲಾತಿಗಾಗಿ ಸಂಪರ್ಕಿಸಿ ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು 9611578008 8105914003. ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು ಬಿ ಕಾಟಿಹಳ್ಳಿ ಡೈರಿ ಸರ್ಕಲ್ ಹತ್ತಿರ ಟೊಯೋಟಾ ಶೋರೂಮ್ ಎದುರು, ಹಾಸನ. ಬ್ರೇಕ್ನ ನಂತರ ವಿವಿಸಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಶ್ರೀರಂಗಪಟ್ಟಣ ತಾಲೂಕು ಪಂಚಾಯಿತಿ ಕಚೇರಿ ಆವರಣದಲ್ಲಿ ಜನಸ್ಪಂದನ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಮಂಡ್ಯ ಜಿಲ್ಲಾಧಿಕಾರಿ ಕುಮಾರ್, ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ಮತ್ತು ಚೆಸ್ಕಾಂ ಅಧ್ಯಕ್ಷ ರಮೇಶ್ ಬಾಬು, ಬಂಡಿಸಿದ್ದೇಗೌಡ ಹಾಗೂ ಅಧಿಕಾರಿಗಳಿಗೆ ಜನರು ನೂರಾರು ಅಹವಾಲುಗಳನ್ನು ಸಲ್ಲಿಸಿದರು. ತಾಲೂಕಿನ ವಿವಿಧೆಡೆ ಜಮೀನು ಪೋಡಿ ಸಮಸ್ಯೆ ಹಲವು ದಶಕಗಳಿಂದ ನೆನೆಗುದಿಗೆ ಬಂದಿದೆ. ಇದರಿಂದ ಜಮೀನು ಖರೀದಿ ಮತ್ತು ಮಾರಾಟ ಪ್ರಕ್ರಿಯೆಗೆ ತೊಡಕಾಗಿದ್ದು ಸಮಸ್ಯೆಯನ್ನ ಪರಿಹರಿಸಬೇಕು ಎಂದು ಜನರು ಒತ್ತಾಯಿಸಿದರು. ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿ ಬಳಕೆಯಲ್ಲಿ ಭ್ರಷ್ಟಾಚಾರ ನಡೆದಿದ್ದು ಈ ಹಿಂದೆ ಇದ್ದ ಇಬ್ಬರು ತಹಶೀಲ್ದಾರ್ ಆರೋಪ ಎಸಗಿರುವುದು ಸಾಬೀತಾಗಿದೆ. ಚುನಾವಣಾ ಶಾಖೆಯಲ್ಲಿ ಕೂಡ ಭ್ರಷ್ಟಾಚಾರ ನಡೆದಿದೆ ಎಂದು ಅಧಿಕಾರಿಗಳೇ ಹೇಳಿದ್ದಾರೆ. ಆದರೂ ಜಿಲ್ಲಾಡಳಿತ ಆರೋಪಿ ಪರ ವಿರುದ್ಧ ಏಕೆ ಕ್ರಮ ಕೈಗೊಂಡಿಲ್ಲ ಎಂದು ಪ್ರಶ್ನಿಸಿದರು. ತಾಲೂಕಿನ ಅಲ್ಲಾಪಟ್ಟಣ ಇತರೆಡೆ ಸಾಗುವಳಿ ಚೀಟಿ ಇದ್ದರೂ ರೈತರ ಜಮೀನು ದುರಸ್ತಿ ಮಾಡಿಕೊಡುತ್ತಿಲ್ಲ. ಆದರೆ ಕಲ್ಲು ಗಣಿಗಾರಿಕೆ ಮತ್ತು ರಿಯಲ್ ಎಸ್ಟೇಟ್ ಮಾಡುವವರಿಗೆ ಶೀಘ್ರವಾಗಿ ಮಂಜೂರು ಮಾಡಿಕೊಡಲಾಗುತ್ತದೆ. ಕೃಷಿ ಜಮೀನಿನಲ್ಲಿ ಕಲ್ಲು ಗಣಿಗಾರಿಕೆ ನಡೆಸುತ್ತಿದ್ದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ತಮ್ಮ ಸಮಸ್ಯೆಗಳನ್ನು ಒತ್ತು ಜಿಲ್ಲಾ ಕೇಂದ್ರದ ವಿವಿಧ ಅಧಿಕಾರಿಗಳನ್ನು ಭೇಟಿ ಮಾಡುವುದನ್ನು ತಪ್ಪಿಸುವಂಥ ಉದ್ದೇಶವನ್ನು ಇಟ್ಕೊಂಡು ಇಡೀ ಆಡಳಿತ ವ್ಯವಸ್ಥೆಯೇ ತಾಲೂಕು ಮಟ್ಟಕ್ಕೆ ಬಂದು ಎಲ್ಲ ಇಲಾಖೆಗಳಲ್ಲೂ ಅದರಲ್ಲೂ ವಿಶೇಷವಾಗಿ ಕಂದಾಯ ಇಲಾಖೆಯಲ್ಲಿ ಅದರದೇ ಆದಂಥ ಸಮಸ್ಯೆಗಳು, ತೊಡಕುಗಳು ಇದೆ. ಆ ಎಲ್ಲ ಪರಿಮಿತಿಯಲ್ಲಿ, ಕಾನೂನಿನ ವ್ಯಾಪ್ತಿನಲ್ಲಿ ಆದಷ್ಟು ಶೀಘ್ರವಾಗಿ ಯಾವುದೇ ಜನರಿಗೆ ಅನಗತ್ಯವಾದಂಥ ವಿಳಂಬಕ್ಕೆ ಎಡೆಮಾಡಿಕೊಡದೆ ಅವರಿಗೆ ಸೇವೆಯನ್ನು ದೊರಕಿಸ್ಕೊಡುವಂಥದ್ದು ನಮ್ಮೆಲ್ಲರ ಒಂದು ಕರ್ತವ್ಯವಾಗಿದೆ. ಆ ದೃಷ್ಟಿಯಿಂದ ಈ ದಿನ ಜನರು ಆಡಳಿತ ವ್ಯವಸ್ಥೆಗೆ ಹೋಗಿ ಕಚೇರಿಗಳಿಗೆ ಮಾಡ್ತಾ ಬಂದಿದ್ದೇವೆ. ಕಳೆದ 3 ತಿಂಗಳ ಹಿಂದೆಯೂ ಕೂಡ ಈ ಭಾಗದ ಮಾನ್ಯ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ರಮೇಶ್ ಬಂಡಿಸಿದ್ದೇಗೌಡ ಸಾಹೇಬರು ಎಲ್ಲ ಕಡೆ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಹೋಗಿ ಅಲ್ಲಿ ಜನರ ಸಮಸ್ಯೆ ಪ್ರತಿ ತಿಂಗಳು ಅಥವಾ ಪ್ರತಿ 2 ತಿಂಗಳಿಗೆ 3 ತಿಂಗಳಿಗೆ ಜನಸ್ಪಂದನ ಕಾರ್ಯಕ್ರಮ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಆಲೋಚನೆಯನ್ನು ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಅದಕ್ಕೆ ಚಾಲನೆಯನ್ನು ಸಹ ಕೊಡ್ತೇವೆ. ಇದೆಲ್ಲ ಆದಮೇಲೆ ಪ್ರತಿ ಗ್ರಾಮಕ್ಕೆ ನಾವೇನು ಗ್ರಾಮ ಪಂಚಾಯಿತಿಗಳನ್ನ ಆಯ್ಕೆ ಮಾಡ್ಕೊಂಡು ಹೋದೋ, ನೆಕ್ಸ್ಟು ಯಾವುದು ದೊಡ್ಡ ಊರಿದೆ ಆ ಗ್ರಾಮದಲ್ಲಿ ಜನಸಂಪರ್ಕ ಸಭೆಯನ್ನು ಆ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂತೆ ಆಯಾ ಗ್ರಾಮದಲ್ಲೇ ಮಾಡಬೇಕು ಅಂತ ಚಿಂತನೆಯನ್ನು ಮಾಡಿ ಆ ಕಾರ್ಯಕ್ರಮಕ್ಕೆ ಮುಂದಿನ ತಿಂಗಳು ಚಾಲನೆಯನ್ನು ಸಹ ಕೊಡೋದಿದ್ದೇವೆ. ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಾವೇನೆಲ್ಲ ಮಾತು ಕೊಟ್ಟಿದ್ವಿ, ಮಾತು ಉಳಿಸ್ಕೊಂಡಿದ್ವಿ, ಮಾತು ಕೊಟ್ಟಂಗೆ ನಡ್ಕೊಳ್ತಾ ಇದ್ದೀವಿ. ಶ್ರೀರಂಗಪಟ್ಟಣ ಕ್ಷೇತ್ರದ ಅಭಿವೃದ್ಧಿಗೆ
ನನ್ನದೇ ಆದಂಥ ಕಲ್ಪನೆಯಿಂದ ಸಾಕಷ್ಟು ಶ್ರಮವಹಿಸಿ ಎಲ್ಲ ಇಲಾಖೆಗಳಿಂದ ಏನೆಲ್ಲ ಅನುದಾನವನ್ನು ತರ್ಬೋದು ಎಲ್ಲ ಅನುದಾನವನ್ನು ತಂದು ಚಾಲನೆಯನ್ನು ಶ್ರೀರಂಗಪಟ್ಟಣ ತಾಲೂಕಿನ ಕ್ಷೇತ್ರದ ಅಭಿವೃದ್ಧಿಗೆ ಎಲ್ಲ ಥರದ ಚಾಲನೆಯನ್ನು ಸಹ ಕೊಡ್ತಾ ಇದ್ದೇವೆ. ಕೆಲಸಗಳು ಪ್ರಾರಂಭ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾಧಿಕಾರಿ ಕುಮಾರ್, ಶ್ರೀರಂಗಪಟ್ಟಣದ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಜಸ್ಕಾಂ ಅಧ್ಯಕ್ಷ ರಮೇಶ್ ಬಾಬು, ಬಂಡಿಸಿದ್ದೇಗೌಡ, ಮಂಡ್ಯ ಜಿಲ್ಲಾ ಪಂಚಾಯತ್ ಸಿಇಒ ಶೇಖ್ ತನ್ವೀರ್ ಆಸಿಫ್, ಮಂಡ್ಯ ಜಿಲ್ಲೆ ಎಸ್ಪಿ ಎನ್ ಸತೀಶ್, ತಾಲೂಕು ತಹಶೀಲ್ದಾರ್ ಪರಶುರಾಮ್ ಸತಿಗಿರಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ವೇಣು, ಬಿಒ ಮಹೇಶ್, ಪುರಸಭೆ ಮುಖ್ಯಾಧಿಕಾರಿ ಎಂ ರಾಜಣ್ಣ, ಸಿಡಿಪಿಒ ಎಲ್ ಧನಲಕ್ಷ್ಮಿ ಸೇರಿದಂತೆ ಇತರರಿದ್ದರು. ವರದಿ ಟಿಎ ಶಶಿಕಾಂತ್, ವಿಬಿಸಿ ನ್ಯೂಸ್, ಮಂಡ್ಯ. ಬ್ರಹ್ಮಾವರ ತಾಲೂಕಿನ ಸರ್ಕಾರಿ ಸಂಯುಕ್ತ ಪ್ರೌಢಶಾಲೆ ಮೂಡುಗಿಳಿಯಾರಿನಲ್ಲಿ ಎಲ್ಕೆಜಿ ಹಾಗೂ ಯುಕೆಜಿ ಉದ್ಘಾಟನಾ ಕಾರ್ಯಕ್ರಮ ಶುಕ್ರವಾರ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಕಿರಣ್ ಕುಮಾರ್ ಕೊಡ್ಗಿ ಮಾತನಾಡಿ, ಊರಿನ ದಾನಿಗಳ ಸಹಕಾರದಿಂದ ಅತ್ಯಾಧುನಿಕ ವ್ಯವಸ್ಥೆಯೊಂದಿಗೆ ಸುಸಜ್ಜಿತವಾಗಿ ಆರಂಭಿಸಿರುವ ಎಲ್ಕೆಜಿ ಹಾಗೂ ಯುಕೆಜಿ ತರಗತಿಗಳು ಖಾಸಗಿ ಶಾಲೆಗಳ ಪೈಪೋಟಿಯನ್ನೆದುರಿಸಲು ಒಳ್ಳೆಯ ಪ್ರಯತ್ನವಾಗಿದೆ. ಶಾಲೆಗೆ ಕೊರತೆಯಾಗುವ ತರಗತಿ ಕೊಠಡಿಗಳನ್ನು ಮಂಜೂರು ಮಾಡಿಸುವ ಪ್ರಯತ್ನ ಮಾಡುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಕೋಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜ್ಯೋತಿ ಭರತ್, ಕುಮಾರ್ ಶೆಟ್ಟಿ, ಎಸ್ಡಿಎಂಸಿ ಅಧ್ಯಕ್ಷರಾದ ಯೋಗೇಂದ್ರ ಪೂಜಾರಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಶೇಖರ್, ಸುಚಿತ್ರಾ ಸಿ ಶೆಟ್ಟಿ, ಸಿಆರ್ಪಿ ಸವಿತಾ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಭರತ್ ಕುಮಾರ್ ಶೆಟ್ಟಿ ಸೇರಿದಂತೆ ಇತರರಿದ್ದರು. ವರದಿ ಆರತಿ ಗಿಳಿಯಾರ್, ವಿಬಿಸಿ ನ್ಯೂಸ್, ಉಡುಪಿ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಪಟ್ಟಣದಲ್ಲಿ ಜೂನ್ 25ರಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಬೃಹತ್ ಪ್ರತಿಭಟಿಸುವುದಾಗಿ ತಿಳಿಸಿದ್ದಾರೆ. ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಪೂರ್ವಭಾವಿ ಸಭೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ತಾಲೂಕು ಘಟಕದ ಅಧ್ಯಕ್ಷ ಮೊಹಮ್ಮದ್ ಆಯಾಜ್ ಕನ್ನಡಿಗ ಮಾತನಾಡಿ, ರಾಜ್ಯದಲ್ಲಿ ಬರಗಾಲ ಆವರಿಸಿದೆ. ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ತೈಲ ಬೆಲೆ ಹೆಚ್ಚಳ ಮಾಡಿರುವುದು ಖಂಡನೀಯ. ಹಾಗಾಗಿ ಇದನ್ನು ದೊಡ್ಡ ಮಟ್ಟದಲ್ಲಿ ವಿರೋಧಿಸಿ ಜನಸಾಮಾನ್ಯರಿಗೆ ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ರಾಜ್ಯ ರೈತ ಸಂಘದ ತಾಲೂಕು ಘಟಕದ ಪದಾಧಿಕಾರಿಗಳು, ಆಟೋ ಚಾಲಕರು, ಮಾಲೀಕರು, ಟೆಂಪೋ ಹಾಗೂ ಬಸ್ ಮಾಲೀಕರು ಪ್ರತಿಭಟನೆ ಮಾಡಲು ನಿರ್ಧರಿಸಿದ್ದಾರೆ ಎಂದು ತಿಳಿಸಿದರು. ಈ ನಾಡಿಗೆ ಧಕ್ಕೆಯಾದಾಗ ಒಂದು ಗಟ್ಟಿ ಧ್ವನಿಯಾಗಿ ಇಡೀ ರಾಜ್ಯದಂತ ಒಂದು ಸನ್ಮಾನಿಸಿದ್ರೆ ಅದು ಪ್ರವೀಣ್ ಶೆಟ್ಟಿ ಕರ್ನಾಟಕ ರಕ್ಷಣಾ ವೇದಿಕೆ. ಈ ₹3, ₹4 ಡೀಸೆಲ್ ಪೆಟ್ರೋಲ್ ಏನು ಜಾಸ್ತಿ ಮಾಡಿದರೆ ಇಡೀ ರಾಜ್ಯದಿಂದ ಪ್ರತಿಭಟನೆ ಇಟ್ಟಿದ್ದಾರೆ ನಮ್ಮ ಕಾರ್ಯಕರ್ತರು. ಯಾಕಂದರೆ ಈ ನಾಡಿನ ಜನಕ್ಕೆ ಅನ್ಯಾಯ ಆಗಬಾರ್ದು ಅಂತ ಒಂದೇ ಕಾರಣಕ್ಕೆ ಈಗ ನಾವು ಸೇರಿರೋ ಉದ್ದೇಶನ ಅಷ್ಟೇ. ಇವತ್ತು ಈ ಕಡೆಯಿಂದ ₹2 ಜಾಸ್ತಿ ಅವ್ರು ಮಾಡ್ತಾರೆ, ಆ ಕಡೆಯಿಂದ ₹3 ಜಾಸ್ತಿ ಅವ್ರು ಮಾಡ್ತಾರೆ, ಅವ್ರು ಮಾಡ್ದಾಗ ಇವರು ಮಾಡ್ತಾರೆ, ಇವರು ಮಾಡಿದಾಗ ಅವ್ರು ಮಾಡ್ತಾರೆ. ಈ ಸರ್ಕಾರಗಳು ಮಾಡೋದ್ರಿಂದ ಈ ನಮ್ಮ ಸಾಮಾನ್ಯ ಗ್ರಾಮೀಣ ಭಾಗದವರಿಗೆ ತುಂಬ ಅನ್ಯಾಯ ಆಗುತ್ತೆ. ಇದರಿಂದ ಇವತ್ತು ಸೇರಿದ ಉದ್ದೇಶ ಒಂದೇ, ನಾವು ಸರ್ಕಾರಕ್ಕೆ ಒಂದು ಚಾಮರಾಜನಗರ ಜಿಲ್ಲೆಯಿಂದ ಒಂದು ದೊಡ್ಡ ಮಟ್ಟಕ್ಕೆ ಎಚ್ಚರಿಕೆ ಕೊಡಬೇಕು. ಇದೇನಾದ್ರು ನೀವು ಇಳಿಸಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಪ್ರತಿಭಟನೆಯನ್ನು ನಾವು ಹಮ್ಮಿಕೋಬೇಕಾಗುತ್ತೆ. ಇನ್ನು ಹಲವು ಸಂಘ ಸಂಸ್ಥೆಗಳು, ಪ್ರಗತಿಪರ ಸಂಘಟನೆಗಳು ಕೈ ಜೋಡಿಸಿ ಏನು ಬೀದಿಗಿಳಿಬೇಕಾಗುತ್ತೆ. ಇನ್ನೇನಾದ್ರು ನೀವೇ ಮಾಡಲಿಲ್ಲ ಅಂದರೆ ಇನ್ಯಾರು ಮಾಡಿದ್ರು ನಿಮ್ಮ ಯೋಜನೆಗಳನ್ನ ತುಂಬಿಸೋಕೆ. ಸಭೆಯಲ್ಲಿ ರೈತ ಮುಖಂಡ ಅನಗಳ್ಳಿ ಬಸವರಾಜು, ಜಿಲ್ಲಾ ಸಂಚಾಲಕ ನಿಸಾರ್ ಅಹಮದ್, ಮುಖಂಡ ದೇರಂಬಳ್ಳಿ ಮಹದೇವಪ್ಪ, ಗೌರವಾಧ್ಯಕ್ಷ ಬಿಸಲಯ್ಯ, ಅಫ್ರೋಜ್ ಪಾಷಾ, ಜಗದೀಶ್ ಶಾಸ್ತ್ರಿ, ಮಹದೇವ ಪ್ರಸಾದ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದರು. ವರದಿ ಜಿ ಸ್ಯಾಮ್ಯುಯಲ್, ವಿಬಿಸಿ ನ್ಯೂಸ್, ಚಾಮರಾಜನಗರ. ಕ್ಷೇತ್ರದ ಜನಪ್ರಿಯ ಶಾಸಕರು ಎಚ್ಡಿ ಮಂಜು ಅವರ ಹುಟ್ಟುಹಬ್ಬದ ಅಂಗವಾಗಿ ಎಚ್ಡಿ ಮಂಜು ಅಭಿಮಾನಿಗಳು, ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಸೇರಿ ಸಮಾಜಮುಖಿ ಕಾರ್ಯಗಳನ್ನು ನೆರವೇರಿಸುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದರು. ಶಾಸಕ ಎಚ್ಡಿ ಮಂಜು ಸಹೋದರ ಎಚ್ಡಿ ಲೋಕೇಶ್ ಹಾಗೂ ತಾಲೂಕು ಜೆಡಿಎಸ್ ಅಧ್ಯಕ್ಷ ಜಾನಕಿರಾಮ್ ನೇತೃತ್ವದಲ್ಲಿ ಶಾಸಕರ ತವರೂರು ಹರಳಳ್ಳಿ ಗ್ರಾಮದ ಬಸವೇಶ್ವರ ದೇವಾಲಯ, ಹೊಸಹೊಳಲು ಗ್ರಾಮದಲ್ಲಿರುವ ಶ್ರೀ ಕೋಟೆ ಭೈರವೇಶ್ವರ ದೇವಾಲಯ ಹಾಗೂ ಪಟ್ಟಣದಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಹಮ್ಮಿಕೊಂಡು ಕೇಕ್ ಕತ್ತರಿಸಿ ಪಟಾಕಿ ಸಿಡಿಸಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಜೆಡಿಎಸ್ ಅಧ್ಯಕ್ಷ ಜಾನಕಿರಾಮ್, ನಮ್ಮ ನಾಯಕರು ಯುವಕರ ಕಣ್ಮಣಿ, ಜನಪ್ರಿಯ ಶಾಸಕರು ಎಚ್ಡಿ ಮಂಜು ಅವರ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸುತ್ತಿದ್ದೇವೆ. ಅವರಂತೆ ಅವರ ಈ ವಿಶೇಷ ದಿನವನ್ನ ಸಮಾಜಮುಖಿ ಕಾರ್ಯಗಳನ್ನು ಮಾಡುವುದರ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿರುವುದಾಗಿ ತಿಳಿಸಿದರು. ಒಳ್ಳೆಯದು ಮಾಡಿದ್ದು ಹೇಳಿ, ಇವತ್ತು ಎಲ್ಲ ಇಡೀ ತಾಲೂಕಿನ ಎಲ್ಲ ಪಕ್ಷದ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಸೇರಿ ಇವತ್ತು ಪಕ್ಷದ ವತಿಯಿಂದ ಮತ್ತೆ ಅವರ ಸಹೋದರ ಲೋಕೇಶ್ ಅವರು ಮತ್ತೆ ಎಲ್ಲ ಮುಖಂಡರು ಸೇರಿ ಇವತ್ತು ನಾವು ಅವರಿಗೆ ಇಲ್ಲಿ ಮೊದಲು ಆಂಜನೇಯ ಸ್ವಾಮಿ ದೇವಸ್ಥಾನ ಪೂಜೆ ಮಾಡಿ ಅದಾದ ನಂತರ ಅವರಿಗೆ ಕೇಕ್ ಎಲ್ಲ ಕತ್ತಿಸಿ ಶುಭವನ್ನು ಕೊಡಿ. ಈಗ ಅದಕ್ಕೋಸ್ಕರ ಅವರಿಗೆ ನೆನಪಿಗೋಸ್ಕರ ಒಂದು 50 ವರ್ಷದ ನೆನಪಿಗೋಸ್ಕರ ತೆಂಗಿನ ಸಸಿ ಮತ್ತು ಗಿಡಗಳನ್ನು ವಿತರಣೆ ಮಾಡಿ, ಇದಾದ ನಂತರ ನಮ್ಮ ಆಸ್ಪತ್ರೆಗೆ ಹೋಗಿ ಹೆಣ್ಣು ಅನುಕೂಲ ವಿತರಣೆ ಮಾಡಿ, ಅದಾದ ನಂತರ ಎಲ್ಲ ಕಾರ್ಯಕ್ರಮಗಳು ಇಲ್ಲಿಗೆ ಬರಬೇಕು. ಇಲ್ಲಿ ಸ್ಥಳೀಯವಾಗಿ ಚಿಕ್ಕ ಒಂದು ಭೋಜನದ ವ್ಯವಸ್ಥೆ ಇದೆ, ಅದನ್ನ ದಯಮಾಡಿ ಎಲ್ಲರೂ ಇಲ್ಲಿಗೆ ಬರಬೇಕು ಅಂತ ಹೇಳಿ ಇವತ್ತು ಶುಭವಾಗಿ ನಮ್ಮ ಎಲ್ಲ ಇಡೀ ತಾಲೂಕಿನ ಜೆಡಿಎಸ್ ಘಟಕ, ಜೆಡಿಎಸ್ ಮುಖ, ಎಲ್ಲ ಜೆಡಿಎಸ್ ಪಕ್ಷದ ಮುಖಂಡರು
ಶಾಸಕ ಎಚ್ಡಿ ಮಂಜು ಸಹೋದರ ಎಚ್ಡಿ ಲೋಕೇಶ್ ಮಾತನಾಡಿ, ನನ್ನ ಅಣ್ಣನ ಹುಟ್ಟುಹಬ್ಬವನ್ನ ಸ್ನೇಹಿತರು, ಹಿತೈಷಿಗಳು, ನಮ್ಮ ಪಕ್ಷದ ಕಾರ್ಯಕರ್ತರು ತಾಲೂಕಿನಾದ್ಯಂತ ಸಂತೋಷದಿಂದ ಆಚರಣೆ ಮಾಡುತ್ತಿರುವುದು ತುಂಬಾ ಹೆಮ್ಮೆಯ ವಿಷಯವಾಗಿದೆ. ಇದಕ್ಕೆ ನಾವು ಎಂದಿಗೂ ಚಿರಋಣಿಯಾಗಿರುತ್ತೇವೆ ಹಾಗೂ ತಾಲೂಕಿನ ಸೇವೆಯನ್ನ ನಿರಂತರವಾಗಿ ಮಾಡುತ್ತೇವೆ ಎಂದು ಭರವಸೆ ನೀಡಿದರು. ಈ ಜಿಲ್ಲೆಯಲ್ಲಿ ಮತ್ತು ನಮ್ಮ ಕುಮಾರಣ್ಣ ಅವರು ಮತ್ತು ದೇವರಪ್ಪಜಿಯವರು ಮತ್ತು ಕಿರಣ್ ಅವರು ಪುಟಾಜಿ ಯಾರೂ ಮಾಡ್ಕೊಳ್ಳೋದ್ರಿಂದ ಅದನ್ನು ತಿಳಿಸಿದ್ರು ಈ ಸರಿ ಸಿಂಪಲ್ ಮಾಡೋ ಅಂತ. ಆದ್ರೂ ಇವತ್ತು ನಮ್ಮ ಇಲ್ಲ ಅಣ್ಣ ಎಲ್ಲರೂ ಮಾಡಬೇಕು, ಅಟ್ಲೀಸ್ಟ್ ಅಣ್ಣ ಎಲ್ಲರೂ ಮಾಡಬೇಕಂತ ಅವರ ಮುಖಾಂತರ ನಾವೇನಾದ್ರು ನಾವೇ ಕಟ್ ಮಾಡ್ತೀವಿ ಅಂತೇಳಿ ಇವತ್ತು ಬೆಳಗಿಂದ ಇದು ನಮ್ಮ ಕೋಟೆಬೇರು ದೇವಸ್ಥಾನ, ಆಂಜನೇಯ ದೇವಸ್ಥಾನ, ನಮ್ಮೂರಲ್ಲಿ, ಐದಿಲಿ ಎಲ್ಲನೂ ಎಲ್ಲ ವ್ಯವಸ್ಥೆ ಇಟ್ಕೊಂಡಿದ್ದಾರೆ. ತುಂಬ ಖುಷಿ ಆಯ್ತದೆ. ನಮ್ಮಣ್ಣರಿಗೂ ಎಲ್ಲ ಒಳ್ಳೆಯದಾಗಲಿ ಅಂತ ಎಲ್ಲ ನಮ್ಮ ಕಾರ್ಯಕರ್ತರು, ನಮ್ಮ JDSನ ಬಳಗ ಅಂತ ಹೇಳ್ಬೇಕಂದ್ರೆ ಹಂಗಂತೇಳಿ ಎಲ್ಲರಿಗೂ ನಾವು ಧನ್ಯವಾದ ಹೇಳ್ತಾ ಖುಷಿಯಾಗಿರೋದ್ರಿಂದ ಬರ್ತಾರೆ, ನಿಮ್ಮ ಜೊತೆ ಇರ್ತೇವೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಛಾಯಾ, ಎಂಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ HK ಅಶೋಕ್, ಕುರುಬರಹಳ್ಳಿ ನಾಗೇಶ್, ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿ ನಿರ್ದೇಶಕ ಶೀಳನೆರೆ ಮೋಹನ್, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ VS ಧನಂಜಯ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು. ಚಾಮರಾಜನಗರದ ಮಕ್ಕಾ ಮಸೀದಿ ಆಡಳಿತ ಮಂಡಳಿಯ ವತಿಯಿಂದ ನೂತನವಾಗಿ ಜೂಡಾ ಅಧ್ಯಕ್ಷರಾಗಿ ಆಯ್ಕೆಗೊಂಡ ಮೊಹಮ್ಮದ್ ಅಸ್ಗರ್ ಉಮನ್ನಾ ಅವರನ್ನು ಸನ್ಮಾನಿಸಲಾಯಿತು. ಗೌರವ ಸಮರ್ಪಣೆ ಪಡೆದ ಬಳಿಕ ಮಾತನಾಡಿದ ಮೊಹಮ್ಮದ್ ಅಸ್ಗರ್ ಉಮನ್ನಾ ಅವರು, ನಗರದ ಮಸೀದಿಗಳ ಅಭಿವೃದ್ಧಿಗಾಗಿ ಚೂಡಾ ಕಾರ್ಯಾಲಯಕ್ಕೆ ಸಂಬಂಧಿಸಿದಂತೆ ಯಾವುದೇ ಕಾರ್ಯಕ್ಕೆ ಕೈಜೋಡಿಸಿ ಕೆಲಸ ನಿರ್ವಹಿಸಲು ಬದ್ಧನಾಗಿರುತ್ತೇನೆ ಎಂದು ಆಶ್ವಾಸನೆ ನೀಡಿದರು. चामराजनगर के मुसलमानों के जानिब से तो उनकी दुआ से अल्लाह ताला मुझे एक मौका देखा है कि मौका में जो भी मुसलमानों की मदद करने का एक मौका होता है, मैं इंशाअल्लाह सही दिल से मैं करने का शुक्रिया अदा करता हूँ. मेहरबानी से जो भी भाई पीछे गुलाम गुजरी करने को मेहरबानी से छोटा मोटा जो भी तगादा. ಈ ಸಂದರ್ಭದಲ್ಲಿ ಮಕ್ಕಾ ಮಸೀದಿ ಅಧ್ಯಕ್ಷ ಸೈಯದ್ ಸರ್ದಾರ್, ಉಪಾಧ್ಯಕ್ಷ ಅಮ್ಸದ್ ಖಾನ್, ಕಾರ್ಯದರ್ಶಿ ವಾಸಿಂ ಪಾಷಾ, ಆಡಳಿತ ಮಂಡಳಿಯ ಸದಸ್ಯರು ಭಾಗಿಯಾಗಿದ್ದರು. ವರದಿ ಜಿ ಸ್ಯಾಮ್ಯುಯಲ್, ವಿವಿಸಿ ನ್ಯೂಸ್, ಚಾಮರಾಜನಗರ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಬ್ರಹ್ಮಾವರ ತಾಲೂಕಿನ ಮೂಡುಗಿಳಿಯಾರು ಪ್ರೌಢಶಾಲೆಯಲ್ಲಿ ವಿಶ್ವ ಯೋಗ ದಿನಾಚರಣೆಯ ಅಂಗವಾಗಿ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮೂಡುಗಿಳಿಯಾರಿನ SHRF ಯೋಗ ಬನದ ಯೋಗ ತರಬೇತುದಾರ ಷಣ್ಮುಖ ಭಾಗವಹಿಸಿ ಯೋಗ ಮತ್ತು ಧ್ಯಾನದ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ವಿವಿಧ ಯೋಗಾಸನಗಳನ್ನು ಪ್ರದರ್ಶಿಸಿದರು. ಈ ಸಂದರ್ಭದಲ್ಲಿ ಕೋಟಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಜ್ಯೋತಿ ಭರತ್ ಕುಮಾರ್ ಶೆಟ್ಟಿ, ಪ್ರೌಢಶಾಲಾ ವಿಭಾಗದ SDMC ಅಧ್ಯಕ್ಷರಾದ ವೆಂಕಟೇಶ್ ಅಡಿಗ, ಶಾಲಾ ಮುಖ್ಯೋಪಾಧ್ಯಾಯ ಶಿವರಾಮ್ ಭಟ್ ಎಂ ಸೇರಿದಂತೆ ಇತರರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಾಜಿ ಸಚಿವ HD ರೇವಣ್ಣ ಕುಟುಂಬಕ್ಕೆ ಮತ್ತೊಂದು ಕಂಟಕ. ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ವಿರುದ್ಧ ಸಲಿಂಗ ಲೈಂಗಿಕ ದೌರ್ಜನ್ಯ ಆರೋಪ. ಜಿಲ್ಲೆಯಲ್ಲಿ ಭಾರೀ ಚರ್ಚೆಗೆ ಕಾರಣವಾದ ಪ್ರಕರಣ. ಚಿತ್ರದುರ್ಗದ ರೇಣುಕಾಸ್ವಾಮಿ ಅಪಹರಣ ಮತ್ತು ಕೊಲೆ ಪ್ರಕರಣ. 14 ದಿನ ನ್ಯಾಯಾಂಗ ಬಂಧನಕ್ಕೆ ನಟ ದರ್ಶನ್. ಜೈಲಿನಲ್ಲಿ ದಿನ ಕಳೆಯಲಿರೋ ಡೆವಿಲ್ ಗ್ಯಾಂಗ್. ಜಿಲ್ಲೆಯ ಅನೇಕ ಕಡೆ ಅಧಿಕಾರಿಗಳ ಕರ್ತವ್ಯದಲ್ಲಿ ಸಮಸ್ಯೆಗಳು ಕೇಳಿಬಂದಿದೆ. ಕಚೇರಿಗೆ ಯಾರೇ ಸಾಮಾನ್ಯ ಜನರು ಬಂದರೂ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ನೂತನ ಸಂಸದ ಶ್ರೇಯಸ್ ಎಂ ಪಟೇಲ್ ಸೂಚನೆ. ಈಗ ಒಂದು ಚಿಕ್ಕ ಬ್ರೇಕ್. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ. ಕಳೆದ ಹಲವು ವರ್ಷಗಳಿಂದ ನಮ್ಮ ಶಾಲೆಗೆ SSLCಯಲ್ಲಿ 100% ಫಲಿತಾಂಶ ಬರುತ್ತಿದ್ದು, ನಮ್ಮಲ್ಲಿ ಉತ್ತಮ ಕ್ಲಾಸ್ ರೂಮ್, ನುರಿತ ಶಿಕ್ಷಕರ ವರ್ಗ, ಸುಸಜ್ಜಿತ ಶಾಲಾ ಕಟ್ಟಡ, ಆಟದ ಮೈದಾನ, ವಿಷಯಾಧಾರಿತ ಲ್ಯಾಬ್ ವ್ಯವಸ್ಥೆಗಳಿವೆ. ಪ್ರಸಕ್ತ ಸಾಲಿನ SSLC ICSE ಬೋರ್ಡ್ ಎಕ್ಸಾಮ್ನಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದ ಪ್ರಣತಿ G 98%, ಸ್ವಾತಿ AP 96.8%, ಸಾಯಿ ಮೇಧಾ M 95.8% ಅಂಕವನ್ನು ಪಡೆಯುವ ಮೂಲಕ ಶಾಲೆಯ ಕೀರ್ತಿಯನ್ನ ಹೆಚ್ಚಿಸಿದ್ದು, ಪರೀಕ್ಷೆ ತೆಗೆದುಕೊಂಡ 38 ವಿದ್ಯಾರ್ಥಿಗಳ ಪೈಕಿ 12 ವಿದ್ಯಾರ್ಥಿಗಳು 90%ಕ್ಕೂ ಅಧಿಕ ಅಂಕ ಪಡೆದಿದ್ದು, 23 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್, 3 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಪಾಂಡಿತ್ಯ ಯೂರೋ ಸ್ಕೂಲ್ ಅತ್ಯುತ್ತಮ ಆಯ್ಕೆ. 2024-25ನೇ ಸಾಲಿಗೆ ದಾಖಲಾತಿ ಪ್ರಾರಂಭವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9742263102, 9742263108, 9742263110.
ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ. Hi everybody, I am Mr. J.B. Murthy, Principal of Panditya Euro School. Very nice to meet you all through this media. You all must be knowing that ICSE class 10th board results have been out 2 days before. Our school has given the best results at board level of class 10th. Our school has produced 1390% and above students, 23 students with 80% and above, only 3 students they secured first classes. Yeah, my school students have outshined at board levels. 98% was the highest percentage, 96.8% was the second topper, and 95.8 was the third topper, including practice sessions continuously we have taken up. And we brought teachers, the excellent teaching fraternity from outside, and winter classes were conducted. And beyond 5:30 p.m. till 6:30 we have given the special coaching, the extended coaching and the remedial coaching for weaker sessions. A lot of hard work service given by the teachers, which has resulted into getting an excellent results at board levels. We are proud to say our teachers are doing the extraordinary job. My students are tuning to that interest, coming out with a colorful percentages at board levels. They are outshining at board level results. ನನ್ನ ಹೆಸರು ಗಿರೀಶ್ ಅಂತ, ನಾನು SBIನಲ್ಲಿ ಕೆಲಸ ಮಾಡೋದು. ನನ್ನ ಮಗಳು ಪ್ರಣತಿ ಜಿ ಈ ವರ್ಷ ICSE 10th 98% ತಗೊಂಡು ಪಾಂಡಿತ್ಯ ಯೂರೋ ಸ್ಕೂಲ್ ಟಾಪರ್ ಆಗಿದ್ದಾಳೆ. ಇದ್ರ ಬಗ್ಗೆ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ಮತ್ತು ಸ್ಕೂಲ್ನವರು ಹಾಗೂ ನಾವು ಎಲ್ಲರೂ ಅವಳು ಒಳ್ಳೆ ಪರ್ಸೆಂಟೇಜ್ ತಗೊಳ್ತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ನಾವು ನಮ್ಮ ನಿರೀಕ್ಷೆಯಂತೆಯೇ ಅವಳು ಸ್ಕೋರ್ ಮಾಡಿದ್ದಾಳೆ. ನನ್ನ ಹೆಸರು ಶೈಲಶ್ರೀ ಅಂತ, ನಾನು ಪ್ರೌಢಶಾಲಾ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಪ್ರಣತಿ ಜಿ ಅವರ ತಾಯಿ. ಅವಳು ಈ ವರ್ಷ 2023-24 ಸಾಲಿನಲ್ಲಿ ಯೂರೋ ಸ್ಕೂಲಲ್ಲಿ ಟಾಪರ್ ಆಗಿದ್ದಾಳೆ. ಅದು ತುಂಬ ಹೆಮ್ಮೆಯ ವಿಷಯ ಹಾಗೂ ತುಂಬ ಸಂತೋಷ ಕೊಟ್ಟಿದೆ ನಮಗೆಲ್ಲರಿಗೂ. ಐ ಆಮ್ ಪ್ರಣತಿ ಜಿ. ಐ ಸ್ಕೋರ್ಡ್ 98 in this academic year and topped Panditya Euro School. I am deeply honored to stand before you to speak a few words and share my experience about topping Panditya Euro School for this academic year. I would express my sincere and heartfelt gratitude to the school management, academic director, principal, teachers and all my friends. Special thanks to my parents and grandparents who all constantly encouraged me and guided me to score this one. ನಮಸ್ತೆ, ನಾನು ಮಂಜುನಾಥ್, ಸಾಯಿ ಮೇಧಾ ಅವರ ಫಾದರ್. ನನ್ನ ಮಗಳು ಪಾಂಡಿತ್ಯ ಯೂರೋ ಸ್ಕೂಲಲ್ಲಿ LKGಯಿಂದ ಓದ್ತಾ ಇದ್ದಾಳೆ. ಮುಂಚೆಯಿಂದನೇ ಚೆನ್ನಾಗಿ ಸ್ಕೋರ್ ಮಾಡ್ತಾ ಇದ್ದಾಳೆ. ಟೀಚರ್ಸ್ ಎಲ್ಲ ತುಂಬ ಕೋಚಿಂಗ್ ತುಂಬ ಚೆನ್ನಾಗಿದೆ. ಇಲ್ಲಿ ತುಂಬ ಒಳ್ಳೆ ಕೋಆಪ್ರೇಟ್ ಮಾಡ್ತಾರೆ ಟೀಚರ್ಸ್. ನಮಸ್ತೆ, ನಾನು ಗೀತಾ ಅಂತ, ನಾನು ಹೌಸ್ ವೈಫ್ ಆಗಿದ್ದೀನಿ. ನನ್ನ ಮಗಳು ಸಾಯಿ ಮೇಧಾ, ಅವಳು 95.8 ತೆಗೆದಿದ್ದಾಳೆ 10th. ನನಗೇನು ಅನ್ಸೋದು ಅಂತಂದರೆ, ಓದ್ಬೋದು ಎಲ್ಲ ಮಕ್ಕಳು, ಅಂದರೆ ಸಪೋರ್ಟ್ ಇರಬೇಕು, ಅವ್ರಿಗೆ ಕೋಆಪರೇಷನ್ ಇರಬೇಕು. ಅದು ಈ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಸಿಕ್ಕಿದೆ. I am Sai Medha M and I scored 95.8% in this academic year. Firstly, I would like to thank the principal, the coordinator and the school teachers, because without them I wouldn't have stood here. It wouldn't be possible, because they constantly supported us and encouraged us to excel more and more in each and every exam. And secondly, I would like to thank my parents who also continuously supported me and encouraged me. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ. ಬ್ರೇಕ್ನ ನಂತರ ವಿವಿಸಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.